ಶಿವಮೊಗ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲ್ ಸೇರಿ ಇಂದಿಗೆ 100 ದಿನ ಕಳೆದಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಸ್ವಾಮಿ ಕೊಲೆ ಬಳಿಕ ಮೈಸೂರಿನ ಹೋಟೆಲ್ನಲ್ಲಿ ದರ್ಶನ್ರನ್ನ ಬಂಧಿಸಲಾಗಿತ್ತು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದರ್ಶನ್ ವಿಚಾರಣೆ ಬಳಿಕ ಕೇಸ್ನ 2ನೇ ಆರೋಪಿ ಅಂತ ತಿಳಿದು ಬಂದಿತ್ತು. ಪರಪ್ಪನ ಅಗ್ರಹಾರದಲ್ಲಿ ರೌಡಿಗಳ ಜೊತೆ ರಾಜಾತಿಥ್ಯ ಪ್ರಕರಣ ಸಂಬಂಧ ದಾಸನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಕೇಸ್ ಸಂಬಂಧ 3 ಎಫ್ಐಆರ್ ದಾಖಲಾಗಿದ್ದು ತನಿಖೆಗೆ 108 ವಿಘ್ನಗಳು ಎದುರಾಗಿವೆ. ರಾಜಾತಿಥ್ಯ, ಫೋನ್ ಕರೆ, ಸಿಬ್ಬಂದಿ ಕರ್ತವ್ಯ ಲೋಪ ಈ 3 ಕೇಸ್ ತನಿಖೆ ಪೂರ್ಣಕ್ಕೆ ಲೆಡ್ಜರ್ ಮಾಹಿತಿ ಬೇಕು. ಚಾರ್ಜ್ ಶೀಟ್ನಲ್ಲಿ ಎಲ್ಲವನ್ನೂ ಉಲ್ಲೇಖಿಸಬೇಕು. ಆದರೆ ಪ್ರಮುಖ ಆಗಿರುವ ಲೆಡ್ಜರ್ ಮಾಹಿತಿ ಸಿಗದೆ ತನಿಖೆ ಹಿನ್ನಡೆಯಾಗ್ತಿದೆ. ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ಗೆ ಟಿವಿ ಭಾಗ್ಯ ಸಿಕ್ಕಿದೆ. ಟಿವಿಯಲ್ಲಿ ದೂರದರ್ಶನ ಮಾತ್ರ ಬರುತ್ತೆ, ಬೇರೆ ಯಾವುದೇ ಖಾಸಗಿ ಚಾನೆಲ್ಗಳ ಸಂಪರ್ಕ ಇಲ್ಲ. ಇನ್ನು ಟಿವಿ ಬೆನ್ನಲ್ಲೇ ಹಾಸಿಗೆ ದಿಂಬು ಪ್ಲಾಸ್ಟಿಕ್ ಚೇರ್ಗೂ ದರ್ಶನ್ ಮನವಿ ಮಾಡಿದ್ದು ಇದಕ್ಕೆ ಕೋರ್ಟ್ನಲ್ಲೂ ಮನವಿಯನ್ನು ಸಲ್ಲಿಸಿದ್ದಾರೆ. ಇವತ್ತು ಪರಿಶೀಲಿಸಿ ಹಾಸಿಗೆ ದಿಂಬು ಕೊಡುವಂತ ಸಾಧ್ಯತೆ ಇದೆ. ದರ್ಶನ್ ವಿಚಾರದ ಬಗ್ಗೆ ನಟ ಉಪೇಂದ್ರ ಕೊನೆಗೂ ಮೌನವನ್ನ ಮುರಿದಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ನಟ ಉಪೇಂದ್ರ, ದರ್ಶನ್ ಪರಿಸ್ಥಿತಿ ನೆನೆದು ಬೇಸರ ಆಗ್ತಿದೆ. ನಡೆಯಬಾರದು ನಡೆದು ಹೋಗಿದೆ. ದರ್ಶನ್ ಫ್ಯಾಮಿಲಿ, ಫ್ಯಾನ್ಸ್ ಎಲ್ಲರಿಗೂ ಇದು ನೋವಿನ ಸಂಗತಿ. ನಾನು ನೋಡಿದಂತೆ ದರ್ಶನ್ ಒಬ್ಬ ಒಳ್ಳೆಯ ಮನುಷ್ಯ. ಕೇಸ್ನಲ್ಲಿ ಮುಂದೆ ಏನಾಗುತ್ತೋ ನೋಡೋಣ ಅಂತ ಹೇಳಿದರು. ಇದೀಗ ರಾಜ್ಯದ ಪ್ರಮುಖ ಸುದ್ದಿ. ಈಗಾಗಲೇ ಬೆಲೆ ಏರಿಕೆಯಿಂದಾಗಿ ಕಂಗೆಟ್ಟಿರುವಂತಹ ಜನಸಾಮಾನ್ಯರಿಗೆ ಈರುಳ್ಳಿ ಬೆಲೆ ಮಾತ್ರ ಕಣ್ಣಲ್ಲಿ ನೀರನ್ನು ತರಿಸ್ತಾ ಇದೆ. ಕಳೆದ ವಾರ ಕೆಜಿಗೆ 50 ರೂಪಾಯಿ ಇದ್ದ ಈರುಳ್ಳಿ ದರ ಈ ವಾರ 70ರಿಂದ 80ಕ್ಕೆ ಏರಿಕೆಯಾಗಿದೆ. ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಬೇಡಿಕೆ ಹೆಚ್ಚಾಗಿರುವಂತಹ ಕಾರಣ ಬೆಲೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಈ ಬಾರಿ ಮಳೆ ಹೆಚ್ಚಾದಂತಹ ಕಾರಣ ಈರುಳ್ಳಿ ಉತ್ಪಾದನೆಯಲ್ಲಿ ಭಾರಿ ಇಳಿಕೆಯಾಗಿರೋ ಕಾರಣ ದರ ಏರಿಕೆಯಾಗಿರುವಂತಹ ಸಾಧ್ಯತೆ ಇದೆ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೈನ್ ಪರ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಶಂಕಿತರನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತರನ್ನ ಶಾದಬ್, ಸಮೀರ್, ಶೇಖ್, ನಿಜಾಮುದ್ದೀನ್ ಹಾಗೇನೆ ಶಾಬಾಜ್ ಖಾನ್ ಅಂತ ಗುರುತಿಸಲಾಗಿದೆ. ಗಾಂಧಿ ವೃತ್ತದಲ್ಲಿ ನಡೆದಿದ್ದ ಘಟನೆ ಸಂಬಂಧ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅತ್ತೆ ಮಗಳು ಕೈಕೊಟ್ಲು, ಹೀಗಾಗಿ ಮನೆ ಬಿಟ್ಟು ಹೋಗ್ತಿದ್ದೇನೆ ಹೀಗಂತ ನೋಟ್ ಬರೆದಿಟ್ಟು ಯುವಕನೊಬ್ಬ ನಾಪತ್ತೆಯಾಗಿರುವ ಘಟನೆ ಮೈಸೂರಿನ ಲಿಂಗಾಂಬುದಿಪಾಳ್ಯದಲ್ಲಿ ನಡೆದಿದೆ. ಸಿದ್ದರಾಮಯ್ಯ ನಗರದಲ್ಲಿ ನಡೆದಿದೆ. ರವಿ ಎನ್ನುವರು ಮನೆ ಬಿಟ್ಟು ತೆರಳಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಅತ್ತೆ ಮಗಳನ್ನ ರವಿ ಪ್ರೀತಿ ಮಾಡ್ತಿದ್ದು, ಆದರೆ ಕೆಲವು ದಿನಗಳಿಂದ ಹುಡುಗಿ ಯೂಟರ್ನ್ ಹೊಡೆದಿದ್ದು ನಾನು ನಿನ್ನನ್ನು ಪ್ರೀತಿ ಮಾಡ್ತಿಲ್ಲ ಅಂತ ಹೇಳಿದ್ದಾಳೆ. ಇಷ್ಟು ಮಾತ್ರವಲ್ಲದೆ ರವಿ ಮೇಲೆ ಇಲ್ಲಸಲ್ಲದ ಆರೋಪವನ್ನು ಹೊರಿಸಿದ್ದಾಳೆ. ಇದರಿಂದ ಬೇಸತ್ತ ರವಿ ಪತ್ರವನ್ನು ಬರೆದಿಟ್ಟು ಮನೆಯಿಂದ ನಾಪತ್ತೆಯಾಗಿದ್ದಾನೆ. ಸದ್ಯ ಕುವೆಂಪು ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ರವಿಗಾಗಿ ಹುಡುಕಾಟವನ್ನು ಮುಂದುವರೆಸಿದ್ದಾರೆ. ತುಂಗಭದ್ರಾ ಜಲಾಶಯ ಭರ್ತಿಯಾದರೆ ಟಿಬಿ ಬೋರ್ಡ್ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಲಿದೆ. ಜಲಾಶಯ ಒಟ್ಟು ಸಾಮರ್ಥ್ಯ 105.778 ಟಿಎಂಸಿ ಇದೆ. ಡ್ಯಾಂನ 19ನೇ ಗೇಟ್ ಕಿತ್ತೋಗಿ ರಿಪೇರಿ ಮಾಡಿದ ನಂತರವೂ 101.774 ಟಿಎಂಸಿ ಸಾಮರ್ಥ್ಯ ಸೀಮಿತಗೊಳಿಸಿದರು. ಆದರೆ ಈಗ ಜಲಾಶಯಕ್ಕೆ ಒಳಹರಿವು ಕಡಿಮೆಯಾಗಿದೆ. ಹೆಚ್ಚು ನೀರು ನಿಲ್ಲಿಸಿದರೆ ಡ್ಯಾಂಗೆ ಅಪಾಯವೇ ಎಂಬ ಶಂಕೆ ವ್ಯಕ್ತವಾಗಿದೆ. ಹೆಬ್ಬಾಳದ ಜಿಕೆವಿಕೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೃಷಿ ಮೇಳ ನಡೆಯಲಿದೆ. ಸದ್ಯ ಕೃಷಿ ಮೇಳಕ್ಕೆ ದಿನಾಂಕ ನಿಗದಿಯಾಗಿದೆ. ನವೆಂಬರ್ 14ರಿಂದ 17ರವರೆಗೆ ಕೃಷಿ ಮೇಳ ನಡೆಯಲಿದೆ. ಈ ಬಾರಿ ಹವಾಮಾನ ಚತುರ ಡಿಜಿಟಲ್ ಕೃಷಿ ಎಂಬ ಘೋಷವಾಕ್ಯದೊಂದಿಗೆ ಕೃಷಿ ಮೇಳ ಆಯೋಜನೆ ಮಾಡಲಾಗಿದೆ. ಈ ಬಾರಿಯ ಕೃಷಿ ಮೇಳದಲ್ಲಿ ಅಧಿಕ ಇಳುವರಿ ನೀಡುವ ಜೋಳ, ಅಲಸಂದೆ, ಸೂರ್ಯಕಾಂತಿ, ನೇಪಿಯರ್ನ ನೂತನ ತಳಿ ಲೋಕಾರ್ಪಣೆಯಾಗಲಿದೆ. ಉತ್ತಮ ಪೌಷ್ಟಿಕಾಂಶ ಇರುವ ಹೆಚ್ಚು ಮೇವಿನ ಇಳುವರಿ ಹೊಂದಿರುವ ಬಾಜ್ರಾ ನೇಪಿಯರ್ ತಳಿ ಕಂಡುಹಿಡಿಯಲಾಗಿದ್ದು ಈ ಬಾರಿ ಪ್ರಾತ್ಯಕ್ಷಿಕೆ ನೀಡಲಾಗುತ್ತದೆ. ರೈತರ ಜಾತ್ರೆ ಎಂದೇ ಖ್ಯಾತಿ ಪಡೆದ ಕೃಷಿ ಮೇಳ ಸೆಪ್ಟೆಂಬರ್ 21ರಿಂದ 24ರವರೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಲಿದೆ. 4 ದಿನಗಳ ಮೇಳದಲ್ಲಿ ಬೀಜ ಮೇಳ, ಪುಷ್ಪ ಮೇಳ, ಮತ್ಸ್ಯ ಮೇಳ, ಜಾನುವಾರು ಮೇಳ, ಕೃಷಿ ತಜ್ಞರೊಂದಿಗೆ ಸಮಾಲೋಚನೆ, ಕೃಷಿಯ ಹೊಸ ಆವಿಷ್ಕಾರಗಳು ಸೇರಿದಂತೆ ಹಲವು ಕೃಷಿ ಚಟುವಟಿಕೆಗಳ ಮಾಹಿತಿ ಸಿಗಲಿದೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಮಲೆನಾಡಿನಲ್ಲಿ ವಿರೋಧ ವ್ಯಕ್ತವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ 5 ತಾಲೂಕುಗಳಲ್ಲಿ ಈ ಕುರಿತು ಪತ್ರ ಚಳುವಳಿಯನ್ನು ನಡೆಸಲಾಗ್ತಾ ಇದೆ. ವರದಿ ಜಾರಿಯಾದರೆ ಮಲೆನಾಡು ಭಾಗದಲ್ಲಿ ಸೃಷ್ಟಿಯಾಗುವಂತಹ ಸಮಸ್ಯೆಗಳ 10 ಅಂಶಗಳನ್ನು ಇಟ್ಟು ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಈ ಕುರಿತು ಪರಿಸರ ಇಲಾಖೆಗೆ ಪತ್ರ, ಇಮೇಲ್ ಮೂಲಕ ಆಕ್ಷೇಪಣಾ ಪತ್ರವನ್ನು ಮಲೆನಾಡ ಜನ ಕಳಿಸ್ತಾ ಇದ್ದಾರೆ.
ಕೊಡಗು ಜಿಲ್ಲಾಧಿಕಾರಿ ಆದೇಶಕ್ಕೂ ಗ್ಲಾಸ್ ಬ್ರಿಡ್ಜ್ ಓನರ್ ಕ್ಯಾರೆ ಅಂತಿಲ್ಲ. ಮಳೆಯಿಂದಾಗಿ ಗ್ಲಾಸ್ ಬ್ರಿಡ್ಜ್ ಬಳಿ ಭೂಕುಸಿತ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಮುಂದಿನ ಆದೇಶದವರೆಗೆ ಗ್ಲಾಸ್ ಬ್ರಿಡ್ಜ್ ತೆರೆಯದಂತೆ ಡಿಸಿ ವೆಂಕಟರಾಜು ಆದೇಶವನ್ನು ಹೊರಡಿಸಿದರು. ಆದರೆ ಡಿಸಿ ಆದೇಶಕ್ಕೂ ಕ್ಯಾರೆ ಅನ್ನದ ಗ್ಲಾಸ್ ಬ್ರಿಡ್ಜ್ ಓನರ್ಗಳು ಈಗ ಮತ್ತೆ ಗ್ಲಾಸ್ ಬ್ರಿಡ್ಜ್ ಓಪನ್ ಮಾಡಿದ್ದಾರೆ. ಗ್ಲಾಸ್ ಬ್ರಿಡ್ಜ್ ಮೇಲೆ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಿರುವ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಬೆಂಗಳೂರಿನ ಹಲವೆಡೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಅಂತ ಬೆಸ್ಕಾಂ ಪ್ರಕಟಣೆಯನ್ನು ಹೊರಡಿಸಿದೆ. ಸ್ಟೇಷನ್ ನಿರ್ವಹಣೆ ಕಾಮಗಾರಿ ಹಿನ್ನೆಲೆಯಲ್ಲಿ ಗುಬ್ನಾಳ, ಉತ್ರಳ್ಳಿ, ಮಾರುತಿ ಲೇಔಟ್, ಭಾರತ್ ಲೇಔಟ್, ದೊಡ್ಡಕಲ್ಸಂದ್ರ, ಕೈಗಾರಿಕಾ ಪ್ರದೇಶ, ವಿಠಲನಗರ, ಯಾದಳಾಂ ನಗರ, ಮಾರುತಿ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇಡೀ ದಿನ ವಿದ್ಯುತ್ ಇರಲ್ಲ. ಒಕ್ಕಲಿಗ ಸಮುದಾಯದ ಬಗ್ಗೆ ಅವಹೇಳನ ವಿಚಾರದ ಬಗ್ಗೆ ಮಾತನಾಡಿದ ಡಾಕ್ಟರ್ ನಿರ್ಮಲಾನಂದನಾಥ ಶ್ರೀ ಶಾಸಕ ಮುನಿರತ್ನ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಮಾತನಾಡಿರುವುದನ್ನು ಕ್ಷಮಿಸಲು ಸಾಧ್ಯವಿಲ್ಲ. ಉರಿಗೌಡ, ನಂಜೇಗೌಡ ವಿಚಾರವಾಗಿ ಕರೆದು ಬುದ್ಧಿ ಹೇಳಿದೆ. ಈಗ ಮಾತನಾಡಿರುವುದನ್ನು ನೋಡಿ ಕ್ಷಮಿಸಲು ಸಾಧ್ಯವಾಗ್ತಿಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿ ಮಹಾನಗರ ಪಾಲಿಕೆ ವಿರುದ್ಧ ಗುತ್ತಿಗೆದಾರರು ಆಕ್ರೋಶ ಹೊರಹಾಕಿದ್ದಾರೆ. 1 ಕೋಟಿ ಮೀರದಂತಹ ಕಾಮಗಾರಿಗಳಲ್ಲಿ ಮೀಸಲಾತಿ ನೀಡಿ ಪಾರದರ್ಶಕ ಕಾಯ್ದೆಗೆ ತಿದ್ದುಪಡಿ ತಂದಿದ್ದರು. ಪಾಲಿಕೆ ಅಧಿಕಾರಿಗಳು ಪಾಲಿಸುತ್ತಿಲ್ಲ ಅಂತ ಗುತ್ತಿಗೆದಾರರ ಸಂಘ ಆರೋಪಿಸಿದೆ. ಮಂಡ್ಯದಲ್ಲಿ ಮೈಕ್ರೋ ಫಿನಾನ್ಸ್ ಕಿರುಕುಳಕ್ಕೆ ಬೇಸತ್ತ 25ಕ್ಕೂ ಹೆಚ್ಚು ಮಹಿಳೆಯರು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಮುಂದಾಗಿದ್ದಾರೆ. ಮಂಡ್ಯದ ಹೊಳಲು ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ನೇಣು ಕುಣಿಕೆ ಸಿದ್ಧಪಡಿಸಿಕೊಂಡು ಕುಳಿತುಕೊಂಡಿದ್ದಾರೆ. ಮಹಿಳೆಯರು ಫಿನಾನ್ಸ್ ಕಂಪನಿಗಳಿಗೆ ಹಣ ಪಾವತಿಸಲು ಕಾಲಾವಕಾಶ ನೀಡ್ತಾ ಇಲ್ಲ ಅನ್ನೋದು ಮಹಿಳೆಯರ ಆರೋಪ. ಎಲ್ಲರೂ ಸುಮಾರು 50 ರಿಂದ 1 ಲಕ್ಷ ರೂಪಾಯಿ ಸಾಲವನ್ನು ಪಡ್ಕೊಂಡಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿದೆ. ಈಗಾಗಲೇ ಗಜಪಡೆ ಮರಳು ಮೂಟೆ ತಾಲೀಮು ಆರಂಭಿಸಿದ್ದು, ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಭಾರ ಹೊರುವ ಮೂಲಕ ಅಂಬಾರಿ ಹೊರಲು ಅಭಿಮನ್ಯು ಸಿದ್ಧವಾಗಿದ್ದಾನೆ. ಇವತ್ತು ಸಂಜೆ 4 ಗಂಟೆಗೆ ಗಜಪಡೆಗೆ ಪೂಜೆ ಸಲ್ಲಿಸುವ ಮೂಲಕ ಮರದ ಅಂಬಾರಿ ಹೊರುವ ತಾಲೀಮಿಗೆ ಚಾಲನೆ ಸಿಗಲಿದೆ. ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಗಣೇಶ ಉತ್ಸವದ ಮೆರವಣಿಗೆ ಮಾಡಲಾಯಿತು. ನಗರದ ಹುತಾತ್ಮ ಚೌಕನಿಂದ ಮೆರವಣಿಗೆ ನಡೆದಿದ್ದು, ಮೆರವಣಿಗೆಗೆ ವಿವಿಧ ಕಲಾ ತಂಡಗಳು ಮೆರುಗು ತುಂಬಿದ್ವು. ಕೊಪ್ಪಳದಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆ ಕಾರ್ಯಕ್ರಮ ನಡೆಯಿತು. ವಿನಾಯಕ ಮಿತ್ರ ಮಂಡಳಿಯ ಗಣೇಶೋತ್ಸವದಲ್ಲಿ ಭಟ್ಕಳದ ಮಾರುತಿ ಚಂಡೆ ಮದ್ದಳೆ ತಂಡದಿಂದ ಚಂಡೆ ಮದ್ದಳೆ ವಾದನದೊಂದಿಗೆ ಮೆರವಣಿಗೆ ನಡೆಸಿ ಗಣೇಶ ವಿಸರ್ಜನೆ ಮಾಡಲಾಯಿತು. ದಾವಣಗೆರೆಯ ಗಾಂಧಿನಗರದಲ್ಲಿ ಟವರ್ ಕಂಬಕ್ಕೆ ಕೇಸರಿ ಧ್ವಜ ಕಟ್ಟಿ ವಿಡಿಯೋ ಹರಿಬಿಟ್ಟ 2 ಯುವಕರನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರಜ್ವಲ್ ಗಣೇಶ್ ಬಂಧಿತರು ಈದ್ ಮಿಲಾದ್ ಹಬ್ಬಕ್ಕೆ ಕಟ್ಟಿದ್ದ ಹಸಿರು ಧ್ವಜದ ಮೇಲೆ ಕೇಸರಿ ಧ್ವಜ ಕಟ್ಟಿ ರೀಲ್ಸ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದರು. ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮುಂಬೈನ ತಮ್ಮ ನಿವಾಸದಲ್ಲಿ ಪ್ರಾರ್ಥನೆ ಸಲ್ಲಿಸಿ ವಿಘ್ನ ನಿವಾರಕನಿಗೆ ಆರತಿ ಬೆಳಗಿದರು. ಬಾಲಕನನ್ನ ಹೆಗಲ ಮೇಲೆ ಹೊತ್ತುಕೊಂಡು ಭಜನೆಯಲ್ಲಿ ಭಾಗಿಯಾಗಿದ್ದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಡ್ಯಾಮೇಜ್ ಆಗಿ ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು. ಇದೀಗ ತುಂಗಭದ್ರಾ ಜಲಾಶಯ ಮತ್ತೆ ಭರ್ತಿಯಾಗಿದೆ. ಸೆಪ್ಟೆಂಬರ್ 22ರಂದು ತುಂಗಭದ್ರಾ ಜಲಾಶಯಕ್ಕೆ ಸಿಎಂ
ಬಾಗಿನವನ್ನು ಅರ್ಪಿಸಲಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಟ್ಟಿರುವಂತಹ ಸಚಿವ ಶಿವರಾಜ್ ತಂಗಡಗಿ ಆಗಸ್ಟ್ 12ರಂದು ಸಿಎಂ ಬಾಗಿನ ಅರ್ಪಣೆ ಮಾಡೋಕೆ ಬರ್ತಾ ಇದ್ದಾರೆ. ಆದರೆ ಕ್ರಸ್ಟ್ ಗೇಟ್ ಕಿತ್ತೋಗಿ ಸಮಸ್ಯೆ ಆಗಿತ್ತು. ಈ ಬಾರಿ ಸೆಪ್ಟೆಂಬರ್ 22ನೇ ತಾರೀಕು ಜಲಾಶಯಕ್ಕೆ ಸಿಎಂ ಭೇಟಿ ಕೊಟ್ಟು ಬಾಗಿನ ಅರ್ಪಣೆ ಮಾಡಲಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಜಾತಿ ನಿಂದನೆ ಆರೋಪ ಹಾಗೂ ಬೆದರಿಕೆ ಕೇಸ್ನಲ್ಲಿ ಶಾಸಕ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಪೊಲೀಸ್ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ಕೋರ್ಟ್ ಮುನಿರತ್ನಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಇನ್ನು ಇವತ್ತು ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಕೇಸ್ ಸಂಬಂಧ ವಿಲ್ಸನ್ ಗಾರ್ಡನ್ ನಾಗನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಹೀಗಾಗಿ ಇವತ್ತು ರೌಡಿ ನಾಗ ಸೇರಿದಂತೆ 20 ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇನ್ನು ವಿಲ್ಸನ್ ಗಾರ್ಡನ್ ನಾಗನನ್ನ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಒಂದೇ ದಿನ ಲವ್, ಎರಡನೇ ದಿನಕ್ಕೆ ಬ್ರೇಕಪ್. ಬೆಂಗಳೂರೊಂದು ವಿಚಿತ್ರ ಲವ್ ಸ್ಟೋರಿ. ಪ್ರೀತಿ ಹೆಸರಲ್ಲಿ ಪ್ರಿಯಕರನೊಂದಿಗೆ ಸೇರಿ ಯುವತಿಯೊಬ್ಬಳು ಅಂಕಲ್ಗೆ ಚಾಕು ಇರಿದುವ ಘಟನೆ ಬಿಟಿಎಂ ಲೇಔಟ್ ಬಳಿ ನಡೆದಿದೆ. ಜಯನಗರದಲ್ಲಿ ಬಟ್ಟೆ ಅಂಗಡಿ ನಡೆಸಿದ ಹಿತೇಂದ್ರ ಕುಮಾರ್ ಎನ್ನುವವರು ಕೆಲಸಕ್ಕೆ ಸೇರಿದ ಯುವತಿಯೊಂದಿಗೆ ಸಲುಗೆ ಬೆಳೆಸಿದ್ದ. ಆ ಬಳಿಕ ಸೆಪ್ಟೆಂಬರ್ 14ರಂದು ಬಿಟಿಎಂ ಲೇಔಟ್ನ ಪಾರ್ಕ್ ಬಳಿ ಇಬ್ಬರು ಭೇಟಿಯಾಗಿದ್ರು. ಈ ವೇಳೆ ಯುವತಿ ಬಳಿ ಹಿತೇಂದ್ರ ತನ್ನ ಪ್ರೀತಿಯನ್ನ ಹೇಳ್ಕೊಂಡಿದ್ದಾನೆ. ಈ ವೇಳೆ ಓಕೆ ಹೇಳಿದ್ದ ಯುವತಿ ಮರುದಿನ ಯೂಟರ್ನ್ ಹೊಡೆದಿದ್ದಾಳೆ. ರಾತ್ರಿ 9:30ಕ್ಕೆ ಪಾರ್ಕ್ ಬಳಿ ಭೇಟಿಯಾಗಿ ಪ್ರಿಯಕರನ ಜೊತೆ ಸೇರಿ ಹಿತೇಂದ್ರಗೆ ಚಾಕು ಇರಿದಿದ್ದಾಳೆ. ಸದ್ಯ ಸದ್ದುಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬುದ್ಧಿವಂತ ಸಿನಿಮಾ ಮಾದರಿಯಲ್ಲೇ ಕಳ್ತನ ಮಾಡ್ತಾ ಇದ್ದ ಖದೀಮ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ತನ್ನೊಂದಿಗೆ ವಾಸವಿದ್ದ ಮಹಿಳೆಯೊಬ್ಬರ ಚಿನ್ನಾಭರಣ ನಗದು ಎಗರಿಸಿ ಪರಾರಿಯಾಗಿದ್ದ ಖತರ್ನಾಕ್ ಖದೀಮನನ್ನ ಕಂಕನಾಡಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನನ್ನ ರೋಹಿತ್ ಮಥಾಯಸ್ ಅಂತ ಗುರುತಿಸಲಾಗಿದೆ. ಬಂಧಿತನಿಂದ 7 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಏಷ್ಯನ್ ಹಾಕಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ನಲ್ಲಿ ಭಾರತ ಚೀನಾವನ್ನ 1-0 ಗೋಲಿನಿಂದ ಮಣಿಸಿದೆ. ಈ ಮೂಲಕ ಹರ್ಮನ್ ಪ್ರೀತ್ ಸಿಂಗ್ ನಾಯಕತ್ವದ ಭಾರತ ಹಾಕಿ ತಂಡ ದಾಖಲೆಯ 5ನೇ ಬಾರಿಗೆ ಏಷ್ಯನ್ ಚಾಂಪಿಯನ್ಸ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ. ಜೊತೆಗೆ ಭಾರತ ಫೈನಲ್ ಸೇರಿದಂತೆ ಸತತ 7 ಪಂದ್ಯಗಳನ್ನು ಗೆದ್ದು ಪ್ರಶಸ್ತಿಯನ್ನ ವಶಪಡಿಸಿಕೊಂಡಿರುವುದು ವಿಶೇಷ. ನಾಳೆಯಿಂದ ಆರಂಭಗೊಳ್ಳಲಿರುವ ಬಾಂಗ್ಲಾದೇಶ ವಿರುದ್ಧದ ಮೊದಲ ಟೆಸ್ಟ್ಗೆ ಟೀಂ ಇಂಡಿಯಾ ಆಟಗಾರರು ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ. ಈ ನಡುವೆ ಪ್ರಧಾನ ಕೋಚ್ ಗೌತಮ್ ಗಂಭೀರ್ ಸೇರಿದಂತೆ ಹೊಸದಾಗಿ ನೇಮಕಗೊಂಡಿರುವ ಕೋಚಿಂಗ್ ಸಿಬ್ಬಂದಿಗೆ ಇದು ಮೊದಲ ಸವಾಲಾಗಿದೆ. ನಿನ್ನೆ ಈ ಬಗ್ಗೆ ಮಾತನಾಡಿದ ಕ್ಯಾಪ್ಟನ್ ರೋಹಿತ್ ಶರ್ಮಾ, ರಾಹುಲ್ ದ್ರಾವಿಡ್ ಕೋಚಿಂಗ್ ಶೈಲಿಗೂ ಗೌತಮ್ ಗಂಭೀರ್ ಕೋಚಿಂಗ್ ಶೈಲಿಗೂ ವ್ಯತ್ಯಾಸವಿದೆ. ಆದರೆ ಗಂಭೀರ್ ಸೇರಿದಂತೆ ಎಲ್ಲರೂ ತಂಡಕ್ಕೆ ಒಗ್ಗಿಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ. 56ನೇ ವಸಂತಕ್ಕೆ ಕಾಲಿಟ್ಟ ರಿಯಲ್ ಸ್ಟಾರ್ ಉಪೇಂದ್ರಗೆ ಅಭಿಮಾನಿಗಳು ಭರ್ಜರಿಯಾಗಿ ವಿಶ್ ಮಾಡ್ತಾ ಇದ್ದಾರೆ. ತಡರಾತ್ರಿಯೇ ಬೆಂಗಳೂರಿನ ಕತ್ರಗುಪ್ಪೆ ಬಳಿ ಇರುವಂತಹ ಉಪೇಂದ್ರ ನಿವಾಸದ ಬಳಿಯಲ್ಲಿ ಜಮಾಯಿಸಿದ ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಂಭ್ರಮ ಪಟ್ಟರು. ನೆಚ್ಚಿನ ನಟನ ಜೊತೆ ಸೆಲ್ಫಿಗಾಗಿ ಅಭಿಮಾನಿಗಳು ಮುಗಿಬಿದ್ರು. ಇದೇ ವೇಳೆ ಉಪೇಂದ್ರ ಅಣ್ಣನ ಮಗ ನಿರಂಜನ್ ಹಾಗೂ ನಟ ಶ್ರೀನಗರ ಕಿಟ್ಟಿ ಆಗಮಿಸಿ ಉಪೇಂದ್ರಗೆ ಶುಭಾಶಯ ಕೋರಿದರು.